ದಸರಾ ಮುಗಿದ ಮೇಲೆ ಯಾವ ದಿನವಾದರೂ ಬಿಹಾರದ ವಿಧಾನಸಭಾ ಚುನಾವಣೆಯ ಡೇಟ್ ಅನೌನ್ಸ್ ಆಗ್ತವೆ. ಭಯಂಕರ ಜೋರಾಗಿ ನಡೀತಾ ಇದೆ ಪ್ರಚಾರ, ನೀವು ಕೂಡ ನೋಡ್ತಾ ಇದ್ದೀರಿ. ಒಂದು ಕಡೆ ಮೋದಿ, ನಿತೀಶ್ ಕುಮಾರ್, ಇನ್ನೊಂದು ಕಡೆ ರಾಹುಲ್ ಗಾಂಧಿ, ತೇಜಸ್ವಿ ಯಾದವ್ ಸೇರ್ಕೊಂಡು ತಮ್ಮ ತಮ್ಮ ಮೈತ್ರಿಕೂಟಗಳ ಪರವಾಗಿ ಭರ್ಜರಿ ಪ್ರಚಾರ ನಡೆಸ್ತಾ ಇದ್ದಾರೆ. ಈ ಮಧ್ಯೆ ಮತ್ತೊಂದು ಸರ್ವೆ ಬಂದಿದೆ, 2 ಸರ್ವೆ ಇನ್ಫ್ಯಾಕ್ಟ್. ಒಂದು ಸರ್ವೆ ತುಂಬ ಸುತ್ತಿ ಬಳಸಿ ಹೇಳಲ್ಲ, ನೇರವಾಗಿ ಹೇಳ್ಬಿಡ್ತೀನಿ. JVC ಸರ್ವೆ. JVC ಅವರು ಟೈಮ್ಸ್ ನೌನವರ ಜೊತೆಗೆ ಸೇರ್ಕೊಂಡು ಮಾಡಿರುವಂಥ ಸರ್ವೆ ಇದು. ಒಟ್ಟು 243 ವಿಧಾನಸಭಾ ಕ್ಷೇತ್ರ ಬರ್ತವೆ ಬಿಹಾರದಲ್ಲಿ. 122 ಮ್ಯಾಜಿಕ್ ನಂಬರ್. 122 ಯಾರು ಗೆಲ್ತಾರೋ ಅವ್ರು ಅಧಿಕಾರಕ್ಕೆ ಬರ್ತಾರೆ. ಈ ಸರ್ವೆ 2 ಸರ್ವೆ ತದ್ವಿರುದ್ಧ ಇದ್ದಾವೆ, ಪೂರ್ತಿ ನೋಡ್ಬೇಕು ನೀವು. ಈ ಸರ್ವೆ ಪ್ರಕಾರ, JVC ಸರ್ವೆ ಪ್ರಕಾರ 66ರಿಂದ 77 BJP ಅಲೋನ್ ಗೆಲ್ಲತ್ತೆ, 52ರಿಂದ 58 JDU ಅಲೋನ್ ಗೆಲ್ಲತ್ತೆ. ಈ ಮಿತ್ರಕೂಟದಲ್ಲಿರುವಂಥ ಇತರೆ ಪಕ್ಷಗಳವರೆಲ್ಲ ಸೇರ್ಕೊಂಡು 13ರಿಂದ 15 ಸ್ಥಾನಗಳನ್ನು ಗೆಲ್ತಾರೆ. ಟೋಟಲ್ ನಂಬರ್ ನೋಡಿ ನೀವು. ಮಿನಿಮಮ್ ಗೆದ್ದರೂ ಕೂಡ ಸರಳ ಬಹುಮತಕ್ಕೆ BJP ನೇತೃತ್ವದ NDA ಬರುತ್ತೆ ಅಂತ, ಸರಳ ಬಹುಮತವನ್ನು BJP ನೇತೃತ್ವದ NDA ಪಡ್ಕೊಳ್ಳುತ್ತೆ ಅಂತ JVC ಸರ್ವೆ ಹೇಳ್ತಾ ಇದೆ. ಈ ಸರ್ವೆನಲ್ಲಿ ನಿಮ್ಮ ನೆಚ್ಚಿನ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅನ್ನೋ ಪ್ರಶ್ನೆ ಬಂದಿತ್ತು. ನೋಡಿ, ಹಿಂದೆ ಇದೇ ಏಜೆನ್ಸಿ ಜೊತೆಗೆ ಮಾಡ್ಕೊಂಡು ಸೇರ್ಕೊಂಡು ಸರ್ವೆ ಮಾಡಿದ್ದು ಅನಿಸುತ್ತೆ. ಅದರಲ್ಲಿ ತೇಜಸ್ವಿ ಯಾದವ್ ನೆಚ್ಚಿನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಬಂದಿತ್ತು. ಈಗ 2% ಜನ ಬೆಂಬಲದೊಂದಿಗೆ, ಹೆಚ್ಚಿನ ಜನ ಬೆಂಬಲದೊಂದಿಗೆ ನಿತೀಶ್ ಕುಮಾರ್ ಮುಂದಿದ್ದಾರೆ. 27% ಜನ ನಿತೀಶ್ ಕುಮಾರ್ ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅಂತಾರಂತೆ. 25% ಜನ ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಆಗಬೇಕು ಅಂತಾರೆ. ಇಂಟ್ರೆಸ್ಟಿಂಗ್ಲಿ ಪ್ರಶಾಂತ್ ಕಿಶೋರ್ಗೆ 15% ಜನರ ಬೆಂಬಲ ಇದೆ. ಚಿರಾಗ್ ಪಾಸ್ವಾನ್ ಕೇವಲ 8% ಜನರಿಂದ ಬೆಂಬಲಿತರಾಗಿದ್ದಾರೆ. ನಿಮ್ಮ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋ ಪ್ರಶ್ನೆಗೆ ಎಲೆಕ್ಷನ್ನಿನ ಸಬ್ಜೆಕ್ಟ್ ಏನು ಈ ಸಲ? ಯಾವ ವಿಷಯದ ಮೇಲೆ ಎಲೆಕ್ಷನ್ ನಡೀತಾ ಇದೆ? ಅತಿ ದೊಡ್ಡದು, ಅತಿ ಹೆಚ್ಚು ಜನ ಇನ್ಫ್ಲೂಯೆನ್ಸ್ ಆಗ್ತಾ ಇರೋದು ಲಾ ಆ್ಯಂಡ್ ಆರ್ಡರ್ ವಿಷಯದಲ್ಲಿ. ಕಾನೂನು ಸುವ್ಯವಸ್ಥೆ, ರೌಡಿಸಮ್ಮು, ಅದನ್ನು ಕಂಟ್ರೋಲಿಗೆ ತರೋದು ಇತ್ಯಾದಿ ಇತ್ಯಾದಿ. 25.9% ಜನ. ಎರಡನೆಯದ್ದು ಎಷ್ಟು ದೊಡ್ಡದಿದೆ ನೋಡಿ. ನಿತೀಶ್ ಕುಮಾರ್ ಈ ಮೈತ್ರಿಕೂಟದಲ್ಲೆಲ್ಲ INDA ಮೈತ್ರಿಕೂಟದಲ್ಲಿದ್ದಾಗ ನಡೆಸಿದ ಜಾತಿ ಗಣತಿ 25.5% ಜನ ಹೇಳ್ತಿದ್ದಾರೆ ಜಾತಿ ಗಣತಿ ಈ ಸಲ ಎಲೆಕ್ಷನ್ನಿನ ವಿಷಯ ಅಂತ. ನಿರುದ್ಯೋಗ ಎಲೆಕ್ಷನ್ನಿನ ವಿಷಯ ಅಂತ 21.2% ಜನ ಹೇಳಿದ್ರೆ, ಮತಗಳ್ಳತನ ಅಂತ 17% ಜನ ಹೇಳ್ತಾ ಇದ್ದಾರೆ. ಅಲ್ಲಿಗೆ ರಾಹುಲ್ ಗಾಂಧಿ, ತೇಜಸ್ವಿ ಯಾದವ್ ನಡೆಸಿದ ಆ ರ್ಯಾಲಿಗಳು, ಯಾತ್ರೆಗಳು ಜನರನ್ನು ತಲುಪಿದಾವೆ ಅಂತ ಅರ್ಥ. 17% ಜನ ಮತಗಳ್ಳತನ ಅಂತ ಹೇಳ್ತಾ ಇದ್ದಾರೆ. ಆಪರೇಷನ್ ಸಿಂಧೂರ ಎಲೆಕ್ಷನ್ ವಿಷಯ ಅಂತ 10.4% ಜನ ಹೇಳ್ತಾರೆ. ಇನ್ನು ನಿರುದ್ಯೋಗ ಭತ್ಯೆಯ ಮಾತಾಗ್ತಾ ಇದೆ. ಇಲ್ಲಿ 1 ವರ್ಷಕ್ಕೆ 10,000 ರೂಪಾಯಿ ಕೊಡೋದು ಅಂತ ನಿರುದ್ಯೋಗಿಗಳಿಗೆ ಕೊಟ್ಟರೆ ತುಂಬ ಖುಷಿ ಅಂತ 63% ಜನ ಹೇಳ್ತಾರೆ. ಇದು ನರೇಂದ್ರ ಮೋದಿ ಅವರು 3 ದಿವಸದ ಹಿಂದೆ ಆನ್ಲೈನಲ್ಲಿ ಉದ್ಘಾಟನೆ ಮಾಡಿದ್ರು ಇದನ್ನು, CM ರೋಜ್ಗಾರ್ ಯೋಜನೆ ಅಂತ. ಅದು ತುಂಬ ಸಂತೋಷ ಅಂತ 63% ಜನ ಹೇಳಿದ್ರೆ, ಚುನಾವಣೆಯ ಡ್ರಾಮಾ ಇದು ಅಂತ 22% ಜನ ಹೇಳ್ತಾರೆ. ಮೊದಲು ದುಡ್ಡಾದರೂ ಬರಲಿ ಬಿಡಿ ಅಂತ 15% ಮಹಿಳೆಯರಲ್ಲಿ ನಡೆಸಿದ ಸರ್ವೆ ಇದು. ಇನ್ನು ಲೋಕ್ ಪೋಲ್ ಇನ್ನೊಂದು ಸಮೀಕ್ಷೆ ನಡೆಸಿದೆ. ನೆನಪಿರಲಿ, ಇದರಲ್ಲಿ NDA ಮೈತ್ರಿಕೂಟ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತ JVC ಸರ್ವೆ ಹೇಳಿದ್ರೆ, ಲೋಕ್ ಪೋಲ್ನವರು ನಡೆಸಿರುವ ಸರ್ವೆನಲ್ಲಿ ನೋಡಿ 118ರಿಂದ 126 INDA ಮೈತ್ರಿಕೂಟ, ತೇಜಸ್ವಿ ಯಾದವ್, ರಾಹುಲ್ ಗಾಂಧಿ ಅವರ RJD ಕಾಂಗ್ರೆಸ್ಸಿನ ಮೈತ್ರಿಕೂಟ 126 ತನಕ ಗೆದ್ದು ಅಧಿಕಾರಕ್ಕೆ ಬರುತ್ತೆ ಅಂತ ಲೋಕ್ ಪೋಲ್ ಸರ್ವೆ ಹೇಳ್ತಾ ಇದೆ. JVC ಅವ್ರ ಪ್ರಕಾರ 103 INDA ಮೈತ್ರಿಕೂಟ, ಮ್ಯಾಕ್ಸಿಮಮ್ 103. ಲೋಕ್ ಪೋಲ್ ಪ್ರಕಾರ 126 ತನಕ ಹೋಗಬಹುದು. NDA JVC ಅವರ ಪ್ರಕಾರ 150 ತನಕ ಹೋಗಬಹುದು NDA. ಆದರೆ ಲೋಕ್ ಪೋಲ್ ಪ್ರಕಾರ 114 ಮಾತ್ರ. ಮ್ಯಾಜಿಕ್ ನಂಬರ್ 122 ಮ್ಯಾಜಿಕ್ ನಂಬರನ್ನು NDA ಕ್ರಾಸ್ ಮಾಡೋದಿಲ್ಲ ಅಂತ ಲೋಕ್ ಪೋಲ್ ಹೇಳ್ತಾ ಇದೆ. 2 ಚುನಾವಣಾ ಪೂರ್ವ ಸಮೀಕ್ಷೆಗಳು, 2 ತದ್ವಿರುದ್ಧ ಇದ್ದಾವೆ. ನೋಡೋಣ ಇನ್ನೇನು ಶುರುವಾಗುತ್ತೆ. ಡೇಟ್ ಬಂದ ನಂತರ, ಡೇಟ್ ಅನೌನ್ಸ್ ಆದ ನಂತರ. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.